ಮಳೆ ಇಲ್ಲ, ಬೆಳೆ ಇಲ್ಲ, ರೈತನ ಬದುಕೆ ಸಂಕಷ್ಟದಲ್ಲಿ. ಕೈಕೊಟ್ಟ ಮುಂಗಾರು ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಹರಸಾಹಸ. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಸಮೀಪದ ದೊಡ್ಡಗೊಲ್ಲರಹಟ್ಟಿ ಗ್ರಾಮದ ರವಿಯಾದವ್ ಬೆಳೆ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಪೈಪ್ ಮೂಲಕ ನೀರು ಹರಿಸಲು ಮುಂದಾಗಿದ್ದಾನೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಅನ್ನದಾತ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 12 ಎಕರೆ ಪ್ರದೇಶದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಶೇಂಗಾ ಬಿತ್ತನೆ ಮಾಡಿದ ರೈತ ರವಿಯವರ ಕನಸು ಇದೀಗ ಬರದ ಹೊಡೆತಕ್ಕೆ ನಲುಗಿದೆ. ಮಳೆ ಇಲ್ಲದೆ ಭೂಮಿಯ ತೇವಾಂಶ ಸಂಪೂರ್ಣ ಕಡಿಮೆಯಾಗಿದ್ದು ಹಚ್ಚ ಹಸಿರಾಗಿರಬೇಕಿದ್ದ ಶೇಂಗಾ ಬೆಳೆ ಕಣ್ಮುಂದೆಯೇ ಒಣಗುತ್ತಿದೆ. ಬೆಳೆ ಉಳಿಸಿಕೊಳ್ಳಲು ಮತ್ತೊಬ್ಬ ರೈತನ ಕೊಳವೆಬಾವಿಯಿಂದ ನೀರು ಪಡೆದು ಸುಮಾರು 90 ಪೈಪ್ಗಳನ್ನು ಅಳವಡಿಸಿ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಲಾಗುತ್ತಿದೆ. ಈಗಾಗಲೇ ಬೀಜ, ಗೊಬ್ಬರ, ಕೂಲಿ ಮತ್ತು ಬೇಸಾಯಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿರುವ ರೈತ ಮತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅನಿವಾರ್ಯ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾನೆ. ಮುಂಗಾರು ಕೈಕೊಟ್ಟರೆ ರೈತ ಯಾರ ಮೊರೆ ಹೋಗಬೇಕು? ರೈತನ ಬೆವರು, ಶ್ರಮ ಮತ್ತು ಬಂಡವಾಳಕ್ಕೆ ಬೆಲೆಯಿಲ್ಲವೇ? ಸರ್ಕಾರ ಕೂಡಲೇ ಬರಪೀಡಿತ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ತುರ್ತು ನೆರವು, ಬೆಳೆ ಪರಿಹಾರ ಮತ್ತು ನೀರಾವರಿ ಸೌಲಭ್ಯ ಒದಗಿಸಬೇಕು ಎಂಬುದು ರೈತರ ಆಗ್ರಹ. ಅನ್ನದಾತ ರವಿಯಾದವ್ ಕಣ್ಣೀರಿಗೆ ಯಾರೂ ಉತ್ತರ? ಈ ದೇಶಕ್ಕೆ ಅನ್ನ ಹಾಕ ನಾವು, ಪ್ರಪಂಚಕ್ಕೆ ರೈತರಿಗೆ ಅನ್ನ ಹಾಕ ನಾವು. ನೋಡಿ ಇಷ್ಟೆಲ್ಲ ಬೆಳೆ ಬೆಳೆದಿದ್ವಿ, ಭಗವಂತ ನಮಗೆ ಮಳೆ ಕೊಟ್ಟಿದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ತಾ ಇದ್ವಿ. ಭಗವಂತ ನಮಗೆ ಕರೆಂಟು ಇಲ್ಲ ಸ್ವಾಮಿ, ಆಮೇಲೆ ಕರೆಂಟ್ ಫೋನ್ ಮಾಡಿದ್ರೆ 3 ಗಂಟೆ ಕರೆಂಟ್ ಫೋನ್ ಮಾಡಿದ್ರೆ ಇವತ್ತಿನವರೆಗೂ ಕರೆಂಟ್ 3 ಗಂಟೆ ಅಂದವ್ರೆ. ನೋಡಿ ಸ್ವಾಮಿ, ಈ ಟೈಮ್ ಎಷ್ಟಾಗಿದೆ? 4 ಗಂಟೆ ಆದ್ರೂ ಈವರೆಗೂ ಕರೆಂಟ್ ಕೊಡ್ತಾ ಇಲ್ಲ ಸ್ವಾಮಿ. 3 ಗಂಟೆಯಿಂದ 6 ಗಂಟೆ ಆದ್ರೂ ಇಟ್ಕೊಂಡು ನಾವು ಕರೆಂಟ್ ಇದನ್ನ ತರಿಸಿ ಇದು ಪಡಿಬೇಕಂತ ಇದ್ವಿ. ಈ ನಮ್ಮ ಚಳ್ಳಕೆರೆ ತಾಲೂಕಿನ ಬೆಸ್ಕಾಂನವರು ಎಂತ ಲೇಜಿ, ಎಂತ ಹಯಗ್ರಿದ್ದಾರೆ ಇವರು, ಎಂತ ಕಚಡಗಳಿದ್ದಾರೆ. ದಿನಾನೇ ಇದೇನಾ? ದಿನಾನೇ ಇದೆ ಕಥೆನಾ? ನಾವು ಇದನ್ನ ಮಳೆ ಇಲ್ಲ ಅಂದ್ರೆ ಇದನ್ನ ಉಳಿಸ್ಕೊಳ್ಳೋಣ ಅಂತ ನೋಡಿದ್ರು ಕೂಡ 4 ಗಂಟೆ ಆದ್ರೂ ಕರೆಂಟ್ ಇಲ್ಲ. ರಾತ್ರಿಗೆ ಏನ್ ಮಾಡ್ತಾರೆ? 4 ಗಂಟೆ ಕರೆಂಟ್, 4 ಗಂಟೆ ರಾತ್ರಿಗೆ ಯಾಕೆ ಕೊಡ್ತಾರೆ ಸ್ವಾಮಿ? ಬೆಳಗ್ಗೆ 4 ಗಂಟೆ ಕೊಟ್ಟು ಬೇಕಾದ್ರೆ ರಾತ್ರಿಗೆ 3 ಗಂಟೆ ಕೊಟ್ಟು ನೀವು ರಾತ್ರಿ ಕಣ್ಣ ಮುಚ್ಚಾಲೆ, ಬೆಳಗಿನ ಕಣ್ಣ ಮುಚ್ಚಾಲೆ. ಏನಿಲ್ಲ, ಕಾಂಗ್ರೆಸ್ ಸರ್ಕಾರ ಅನ್ನೋದು ಇದೆಯಲ್ಲ. ಬಟ್ ನಮ್ಗೆ ಯಾವ ಸರ್ಕಾರ ಬಂದ್ರು ರೈತರನ್ನ ಮೋಸ ಮಾಡಿ ಕಣ್ಣ ಮುಚ್ಚಾಲೆ ಆಟನೇ ವಿನಃ ಏನು ಇಲ್ಲ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರೆ, ನೀನು ಒಬ್ಬ ಒಕ್ಕಲಿಗರ ಮಗ, ಒಬ್ಬ ಒಕ್ಕಲಿಗ ಬಿತ್ತಿದ್ರೆ ನಾಡು ಜಗತ್ತು ಬೆಳಿತೈತೆ ಅಂತ ಹೇಳ್ತಾರೆ. ನೀನು ಒಬ್ಬ ಒಕ್ಕಲಿಗರ ಮಗ ಆಗಿ ಈ ದೇಶದ ರೈತರನ್ನ, ಈ ನಾಡಿನ ರೈತರನ್ನ ನೀನು ಉಳಿಸ್ಕೋಬೇಕು. ಅನ್ನದಾತನದ್ದು ಏನನ್ನ ಪರಿಸ್ಥಿತಿ ನಿನ್ಗೇನಾದ್ರೂ ಗೊತ್ತಿದ್ರೆ ದಯಮಾಡಿ ಕರೆಂಟಿನ ವ್ಯವಸ್ಥೆ ಮಾಡಿರುವ. ಇಲ್ಲ, ಈಗ ಏನು ನಮಗೆ ಮಳೆ ಆಗ್ತಾ ಇಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ಚಳ್ಳಕೆರೆ ತಾಲೂಕು ಈ ಭಾಗದಲ್ಲಿ ಏನು ಮಳೆ ಆಗ್ತಿಲ್ಲ, ಬಿತ್ತನೆ ಮಾಡೋಣಾದ್ರೂ ಮಾಡಿ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಂತ ತಮ್ಮಲ್ಲಿ ಇನ್ನೊಂದು ರೀತಿಯಿಂದ ಕೇಳ್ಕೊಂಡ್ರೆ ಏನು ಮಾಡ್ತೀರಾ ಸ್ವಾಮಿ? 12 ಗಂಟೆ 7 ಗಂಟೆ ಕರೆಂಟ್ ಕೊಡೋದ್ರಾಗ 7 ಗಂಟೆ ಇಲ್ಲ ಸ್ವಾಮಿ, 3 ಗಂಟೆ ಕೊಡ್ತಾ ಇಲ್ಲ. ಇವಾಗ 3 ಗಂಟೆಯಿಂದ 6 ಗಂಟೆ ತನಕ ಕೊಡ್ತೀನಿ ಅಂದರು, 6 ಗಂಟೆ ಆದ್ರೂ ಕೊಡ್ತಾ ಇಲ್ಲ ಸ್ವಾಮಿ. ಇವಾಗ ನೋಡಿ ಸ್ವಾಮಿ, 1 ಗಂಟೆ ಆಯಿತು ಕರೆಂಟ್ ಕೇಳಿದ್ರೆ ನಮ್ದು ಅದು ಪ್ರಾಬ್ಲಮ್ಮು, ಇದು ಪ್ರಾಬ್ಲಮ್ಮು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಆದ್ರ ನಮ್ಮ ಬರ ಪರಿಹಾರ ಇದಕ್ಕೆ ದಯವಿಟ್ಟು ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಪರಶುರಾಂಪುರ ದೊಡ್ಡಗೊಲ್ಲರಹಟ್ಟಿ ನಾವು 5 ಪಾಲ ಕಡಲೆ ಬೀಜ ಹಾಕಿದ್ದೀವಿ ಸ್ವಾಮಿ. ಮಳೆ ನಿಂತ್ಕೊಂಡು ಇವತ್ತು ಮಳೆ ಇಲ್ಲ ಸ್ವಾಮಿ. ನಾವು ಇವತ್ತು ಕಡಲೆ ಗಿಡ ಇವತ್ತು ಇದಾಗಿದೆ ಸ್ವಾಮಿ. ಒಂದು ಬೋರ್ವೆಲ್ಲಿಂದ ಸುಮಾರು 150 ಪೈಪುಯಿಂದ ಸ್ಪ್ರಿಂಕ್ಲರ್ ಆಗ್ತಾಯಿದ್ದೀವಿ ಸ್ವಾಮಿ. ದಯವಿಟ್ಟು ನಮಗೆ ಮನವಿ ಮಾಡೋದೇನು ಕೈ ಕೇಳ್ತಿದ್ವಿ ಸ್ವಾಮಿ. ದಯವಿಟ್ಟು ನಮಗೆ ಪರಿಹಾರ ಮಾಡಿಕೊಡಿ ಸ್ವಾಮಿ. ಸ್ವಲ್ಪ ಇದು ದೊಡ್ಡ ಮನಸ್ಸು ಮಾಡಿರಿ ಸ್ವಾಮಿ.